ನಿಂದ ನಾವೆಲ್ಲ ಶ್ರದ್ಧೆಯನ್ನು ಬೆಳೆಸಿದ್ದೇವೆ. ಬುದ್ಧ ವಂದನೆ, ಧರ್ಮ ವಂದನೆ, ಸಂಘ ವಂದನೆಯನ್ನು ಮಾಡಿ ಶೀಲಗಳನ್ನು ತೆಗೆದುಕೊಂಡು ಧ್ಯಾನವನ್ನು ಮಾಡಿ ಮನಸ್ಸನ್ನು ನಾವು ಬೆಳೆಸ್ತಾ ಇದ್ದೇವೆ. ಹಾಗೆ ಈಗ ಧಮ್ಮ ಚರ್ಚೆಯನ್ನು ಮಾಡಿ ನಮ್ಮ ಪ್ರಜ್ಞೆಯನ್ನು ನಾವು ಸ್ವಲ್ಪ ಬೆಳೆಸೋಣ. ಓಕೆ, ಇವತ್ತು ಒಂದು ವಿಶೇಷವಾದ ಸೂಕ್ತದ ಬಗ್ಗೆ ನಾನು ಹೇಳ್ತೇನೆ. ಅದು ಅರಣ ವಿಭಂಗ ಸೂಕ್ತ. ಅಂದರೆ ಅವಿರಸದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು. ವೀರ ಅಂದರೆ ಕಲಹಗಳ ಬಗ್ಗೆ. ಯಾವ ಕಲಹಗಳು ಅಂದರೆ ಏನು, ಅವುಗಳಿಂದ ನಾವು ಹೇಗೆ ಹೊರಗೆ ಬರಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಅರಣ ವಿಭಂಗ ಸೂಕ್ತ. ಮಧ್ಯಮ ನಿಕಾಯ ಸಂಪುಟ 6 139ನೇ ಸೂಕ್ತ. ಕಲಹಗಳು ಪ್ರತಿ ಕ್ಷಣ ಆಗ್ತಾನೆ ಇದಾವಲ್ವಾ? ಏನಕ್ಕಾಗ್ತವ ಕಲಹಗಳಾಗ್ತಕ್ಕಂಥದ್ದಕ್ಕೆ ಮೇನ್ ರೀಸನ್ ಏನು? ದೃಷ್ಟಿಕೋನಗಳು. ನಾವು ಒಂದನ್ನು ನೋಡ್ತೇವೆ, ನಮ್ಮದೇ ಆದಂತಹ ಒಂದು ಕಲ್ಪನೆಯನ್ನು ಕ್ರಿಯೇಟ್ ಮಾಡ್ತೇವೆ, ಅದನ್ನು ದೃಷ್ಟಿಕೋನವನ್ನು ಸೃಷ್ಟಿ ಮಾಡ್ತೇವೆ, ಅದಕ್ಕೆ ಅಂಟ್ಕೊಳ್ತೇವೆ. ನಾನು ಹೇಳೋದು ಮಾತ್ರ ಸರಿ, ಬೇರೆ ಹೇಳೋದು ತಪ್ಪು. ನಾನೇನು ಅಂದ್ಕೊಂಡಿದ್ದೀನಿ ಅದು ಮಾತ್ರ ಸರಿ, ಬೇರೆಯವರು ಅಂದ್ಕೊಂಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂತಹ ಒಂದು ದೃಷ್ಟಿಕೋನವನ್ನು ಸೃಷ್ಟಿ ಮಾಡ್ತೇವೆ. ಹಾಗಾಗಿ ಹೆಚ್ಚಿನ ಭಾಗ ಕಲಹಗಳಾಗ್ತವೆ ಅಲ್ವಾ? ಇದನ್ನು ಭಗವಾನ್ ಬುದ್ಧರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ತುಂಬ ದೊಡ್ಡ ಸೂಕ್ತ, ಎಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕಾಗತ್ತೆ ಪ್ರಯತ್ನ ಮಾಡ್ತೇನೆ. ಒಮ್ಮೆ ಭಗವಾನ್ ಬುದ್ಧರು ಶ್ರಾವಸ್ತಿಯ ಅನಾಥಪೀಠಿಕನ ಜೇತವನದಲ್ಲಿ ತಂಗಿರ್ತಾರೆ. ಆಗ ಒಂದು ಬಿಕ್ಕು ಸಮೂಹವನ್ನು ಉದ್ದೇಶಿಸಿ ಬಿಕ್ಕುಗಳೇ ಅಂತಂದ್ಬಿಟ್ಟು ಕರೀತಾರೆ. ಮತ್ತು ಬಿಕ್ಕುಗಳು ಪ್ರತ್ಯುತ್ತರವನ್ನು ಕೊಡ್ತಾರೆ, ಬಂತೆ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಆಗ ಭಗವಾನ್ ಬುದ್ಧರು ಹೇಳ್ತಾರೆ, ಬಿಕ್ಕುಗಳೇ, ನಾನು ಅವಿರಸದ ಬಗ್ಗೆ ವ್ಯಾಖ್ಯಾನವನ್ನು ನೀಡ್ತೇನೆ. ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಿರಸದ ಬಗ್ಗೆ ಬಿಕ್ಕುಗಳಿಗೆ ಹೇಳಿದ್ದೀವಿ ಏನು ಈ ಧಮ್ಮವನ್ನು. ಯಾಕೆಂದರೆ ಬಿಕ್ಕುಗಳು ಈ ಗೊಂದಲಗಳಲ್ಲಿ ಕಲಹಗಳಲ್ಲಿ ಸಿಕ್ಕಾಕೋಬಾರ್ದು. ಅವರು ಸಾಧನೆಯಲ್ಲಿ ತೊಡಗಿರ್ತಾರೆ. ಬಿಕ್ಕುಗಳಿಗೆ ಅಂತಲೇ ಅಲ್ಲ, ಎಲ್ಲ ಉಪಾಸಕರು ಕೂಡ ಅಷ್ಟೇ. ಈ ಕಲಹಗಳಲ್ಲಿ ನಾವು ಸಿಕ್ಕಾಕೋಬಾರ್ದು ಅಲ್ವಾ? 7 ರೀತಿಯ ಒಂದು ಸ್ಟೆಪ್ಸ್ ಇದ್ದಾವೆ ಇದರಲ್ಲಿ. ಕಲಹಗಳು ಯಾವುದು, ಅದರಿಂದ ಹೇಗೆ ಹೊರಗೆ ಬರೋದು ಅಂತ. ಓಕೆ, ಮೊದಲನೇದು ಇಂದ್ರಿಯ ಸುಖಗಳೇ ಪರಮ ಸುಖ ಅಂತ ಭಾವಿಸ್ತಕ್ಕಂಥದ್ದು ಅಲ್ವಾ? ಇಂದ್ರಿಯ ಸುಖಗಳೇ ಪರಮ ಸುಖ ಅಂತ ಅಂದ್ಕೊಂಡು ಈಗ ಅದರಿಂದಲೇ ಓಡ್ತಕ್ಕಂಥದ್ದು, ಅದು ಮೊದಲನೇದು. ಅದು ಕಲಹಕ್ಕೆ ಕಾರಣ ಆಗುತ್ತೆ. ಪ್ರಾಣಿ ಹತ್ಯೆಯನ್ನು ಮಾಡ್ತಕ್ಕಂಥದ್ದು ಕಲಹಕ್ಕೆ ಕಾರಣ ಆಗುತ್ತೆ ಅಲ್ವಾ? ಅದೇ ಥರ ಕಳ್ಳತನ ಮಾಡ್ತಕ್ಕಂಥದ್ದು ಇರ್ಬೋದು, ವ್ಯಭಿಚಾರ ಮಾಡ್ತಕ್ಕಂಥದ್ದು ಇರ್ಬೋದು, ಸುಳ್ಳು ಹೇಳ್ತಕ್ಕಂಥದ್ದು, ಹರಟೆ ಹೊಡಿತಕ್ಕಂಥದ್ದು, ಎಲ್ಲವೂ ಕೂಡ ಈ ಇಂದ್ರಿಯ ಸುಖಗಳೇ ಪರಮ ಸುಖ ಅಂತಕ್ಕಂಥದ್ದನ್ನು ನಾವು ಯಾವಾಗ ಅದರಿಂದ ಹೋಗ್ತೀವಿ, ನಮ್ಮ ಇಂದ್ರಿಯ ಸುಖಗಳಿಂದ, ಆಗ ಅದು ಕಲಹಕ್ಕೆ. ಇದು ಮೊದಲನೇದು. ಎರಡನೇದು, ಇಂದ್ರಿಯ ಸುಖಗಳನ್ನ ಬಿಟ್ಟು 2 ಅಂತ್ಯಗಳು ಅಂತ ಮಾಡಿದ್ರು. ಒಂದು ಇಂದ್ರಿಯ ಸುಖಗಳಿಂದ ಓಡ್ತಕ್ಕಂಥದ್ದು, ಇನ್ನೊಂದು ದೇಹ ದಂಡನೆಯಲ್ಲಿ ಸುಖ ಇದೆ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಸೃಷ್ಟಿ ಮಾಡಿ ಅದರಿಂದ ಹೋಗ್ತಕ್ಕಂಥದ್ದು. ನನಗೆ ನಾನು ದಂಡನೆ ಮಾಡಿದರೆ, ಅಂದರೆ ಉಪವಾಸ ಮಾಡಿದ್ರೆ, ಅಥವಾ ನನಗೆ ನಾನು ಈ ತಣ್ಣೀರಿನಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಳ್ಳೋದು, ಅದರಿಂದ ನನಗೆ ಒಳ್ಳೇದಾಗತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಇದು ಎರಡನೇದು. ಫಸ್ಟು ಆ ಸ್ಟೆಪ್ಸ್ ಹೇಳ್ಬಿಡ್ತೇನೆ, 7 ಇದನ್ನು. ಅದಾದಮೇಲೆ ಅದರ ವಿವರಣೆಗಳನ್ನ ಹೇಳ್ತೇನೆ. ಅವೆರಡನ್ನೂ ಕೂಡ ನಾವು ಬಿಡಬೇಕು ಅಲ್ವಾ? ಇವೆರಡನ್ನೂ ಭಗವಾನ್ ಬುದ್ಧ ಹೇಳಿದ್ದೇನೋ, ಇವೆರಡು ಅಂತ್ಯಗಳು. ಭಗವಾನ್ ಬುದ್ಧರು ಬೋಧನೆ ಮಧ್ಯಮ ಮಾರ್ಗ. ಅದೆರಡನ್ನೂ ಕೂಡ ಬಿಟ್ಟು ನೀವು ಮಧ್ಯಮ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಯಾವುದು ಆ ಮಧ್ಯಮ ಮಾರ್ಗ? ಅದು ಆರ್ಯ ಅಷ್ಟಾಂಗಿಕ ಮಾರ್ಗ. ಅದರಲ್ಲಿ ಸಮ್ಮ ದಿಟ್ಟಿ, ಸಮ್ಮ ಸಂಕಪ್ಪು, ಸಮ್ಮ ವಾಚು, ಸಮ್ಮ ಆಜೀವು, ಸಮ್ಮ ಕಮ್ಮಂತು, ಸಮ್ಮ ವಾಯಾಮ, ಸಮ್ಮ ಸತಿ, ಸಮ್ಮ ಸಮಾಧಿ. ಅಂದರೆ ಸರಿಯಾದ ದೃಷ್ಟಿಕೋನ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕೆಲಸ,
ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವ, ಸರಿಯಾದ ಏಕಾಗ್ರ ಭಾವ. ಓಕೆ, ಇದು ಮಧ್ಯಮ ಮಾರ್ಗ. ಇದನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಮಗೆ ಯಾವುದೇ ಕಲಹಗಳಿಲ್ಲದೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ. ಓಕೆ, ಮೂರನೇದು, ಯಾವುದನ್ನು ಶ್ಲಾಘಿಸಬೇಕು ಅಂದರೆ ಯಾವುದನ್ನು ಪ್ರಶಂಸೆ ಮಾಡಬೇಕು, ಯಾವುದನ್ನು ಹೀಯಾಳಿಸ್ಬೇಕು, ಇವೆರಡನ್ನೂ ಕೂಡ ಮಾಡ್ಕೊಳ್ತು. ಶ್ಲಾಘನೆ ಮಾಡೋದಾಗಲಿ, ಅದನ್ನು ನಾವು ಏನು ಹೊಗಳ್ತಕ್ಕಂಥದ್ದು ಏನು ಅಂತಕ್ಕದನ್ನು ಫಸ್ಟು ತಿಳ್ಕೊಬೇಕು. ಓಕೆ, ಹೀಯಾಳಿಸ್ತಕ್ಕಂಥದ್ರಿಂದ ಏನಾಗ್ತದೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಬೇಕು, ಆಮೇಲೆ ಅಷ್ಟೇ ಮಾತಾಡಬೇಕು. ಅದು ಮೂರನೇದು. ಇದು ಫಸ್ಟ್ ಹೇಳ್ತಾ ಇದ್ದೀನಿ, ಆಮೇಲೆ ಅದರ ವಿವರಣೆ ಹೇಳ್ತೀನಿ ನಾನು. ಮತ್ತೆ ನಾಲ್ಕನೇದು, ಸುಖ 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 ಅಂತ ಇದೀವಲ್ವಾ, ಸುಖ ಅಂತಂದ್ರೆ ಏನು, ಅದರ ವ್ಯಾಖ್ಯಾನ ಏನು, ಅದರ ಡೆಫಿನೇಷನ್ ಏನು ಅಂತ ಅಂದ್ಬಿಟ್ಟೆ ಗೊತ್ತಿಲ್ಲ ಅಲ್ವಾ ನಮಗೆಲ್ಲ. ಸುಖದ ವ್ಯಾಖ್ಯಾನವನ್ನು ಕರೆಕ್ಟಾಗಿ ನಾವು ತಿಳ್ಕೊಬೇಕು. ಇದು ನಾಲ್ಕನೇದು. ಅದಾದ ನಂತರ ಅದನ್ನು ತಿಳ್ಕೊಂಡ್ಮೇಲೆ ಅದನ್ನು ನಾವು ಹುಡುಕ್ತಾ ಹೋಗಬೇಕು. ಓಕೆ, ಅದು ನಾಲ್ಕನೇದು. ಐದನೇದು, ನಾವು ಹಿಂದೆ ಮಾತಿಗೆ ಸಂಬಂಧಪಟ್ಟಿದ್ದು ಹಿಂದೆಯಿಂದ ಮಾತಾಡಬಾರ್ದು, ಅರೆಮರೆಯಲ್ಲಿ ಮಾತನಾಡೋದನ್ನು ಬಿಡಬೇಕು. ಅದೇ ಥರ ಅಹಿತವಾದದ್ದನ್ನು ಕೂಡ ಮಾತಾಡೋದನ್ನು ಬಿಡಬೇಕು, ಆಗ ಕಲಹಗಳಾಗೋದಿಲ್ಲ. ಅದು ಐದನೇದು. ಆರನೇದು, ಮಾತಾಡಬೇಕಾದ್ರೆ ಫಾಸ್ಟಾಗಿ ಮಾತಾಡಬಾರ್ದು, ಆತುರಾತುರವಾಗಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಮಾಡಬಾರ್ದು. ಏಳನೇದು, ಮತ್ತೆ ಸ್ಥಳೀಯ ಭಾಷೆಗೆ ಅಂಟ್ಕೊಂಡಿರಬಾರ್ದು. ಯಾವುದೇ ರೀಸನ್ ಆಗಲಿ, ಅವು ಇದು ನನ್ನ ಭಾಷೆ, ನಾನು ಹೇಳ್ತಾ ಇರ್ತಕ್ಕಂತಹದ್ದೇ ಸರಿ ಅಂತಹ ಒಂದು ಭಾಷೆಗೆ ಅಂಟ್ಕೊಂಡಿರಬಾರ್ದು. ಓಕೆ, ಎಲ್ಲವನ್ನು ಕೂಡ ಗೌರವಿಸಬೇಕು. ಅದೇ ರೀತಿ ಆ ಭಾಷೆಗೆ ಕಡೆಗಣಿಸಲೂಬಾರ್ದು, ಮತ್ತು ಅಂಟ್ಕೊಂಡು ಇರಬಾರ್ದು. ಇದು ಈ 7ರಿಂದ ಕಲಹಗಳಾಗ್ತವೆ. ಅದರಿಂದ ಹೇಗೆ ಕಲಹಗಳನ್ನ ಉಂಟು ಮಾಡ್ತವೆ, ಹೇಗೆ ಅದು ಅದರಿಂದ ನಾವು ಹೊರಗೆ ಬರಬೇಕು ಅಂತಕ್ಕಂಥದ್ದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓಕೆ, ಗೊತ್ತಾಯ್ತಲ್ವಾ? 7 ಮೊದಲನೇದು ಇಂದ್ರಿಯ ಸುಖಗಳಿಂದನೇ ಓಡ್ತಕ್ಕಂಥದ್ದು, ಪರಮ ಸುಖ ಅಂತ ಭಾವಿಸ್ತಕ್ಕಂಥದ್ದು. ಎರಡನೇದು, ದೇಹದಂಡನೆಯೇ ಪರಮ ಸುಖ, ಅದರಿಂದ ನನಗೆ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಳ್ಳೋದು. ಮೂರನೇದು, ಯಾವುದನ್ನು ಹೊಗಳಬೇಕು, ಯಾವುದನ್ನು ತೆಗೊಳ್ಳಬೇಕು, ಅದರ ಅಗತ್ಯ ಇದೆಯಾ ಅದು. ನಾಲ್ಕನೇದು, ಸುಖ ಅಂದರೆ ಏನು, ಅದರ ಡೆಫಿನೇಷನ್. ಓಕೆ, ಐದನೇದು, ಅರೆಮರೆಯಲ್ಲಿ ಹಿಂದೆಯಿಂದ ಮಾತಾಡ್ತಕ್ಕಂಥದ್ದು, ಮತ್ತು ಅಹಿತವಾದದ್ದನ್ನು ಮಾತಾಡ್ತಕ್ಕಂಥದ್ದು. ಆರನೇದು, ಫಾಸ್ಟಾಗಿ ಆತುರವಾಗಿ ಮಾತಾಡ್ತಕ್ಕಂಥದ್ದು. ಏಳನೇದು, ಸ್ಥಳೀಯ ಭಾಷೆಗೆ ಅಂಟ್ಕೊಂಡಿರ್ತಕ್ಕಂಥದ್ದು ಅಥವಾ ಸ್ಥಳೀಯ ಭಾಷೆನ ಗೌರವದಿಂದ ನೋಡದೇ ಇರ್ತಕ್ಕಂಥದ್ದು, ಎರಡು ಕೂಡ. ಓಕೆ, ಹಾಗಾದರೆ ಈ ಇಂದ್ರಿಯ ಸುಖಗಳನ್ನು ಹಿಂಬಾಲಿಸೋದು ಅದು ಕಲಹಗಳಿಗೆ ಹೆಂಗೆ ಕಾರಣ ಆಗುತ್ತೆ, ಅದು ಎಲ್ರಿಗೂ ಕೂಡ ಕಾಮನಾಗಿ ಗೊತ್ತೀಗ. ಇಷ್ಟು ದಿನ ಧಮ್ಮವನ್ನು ಅಭ್ಯಾಸ ಮಾಡಿ ಇಂದ್ರಿಯ ಸುಖಗಳ ಹಿಂದೆ ಓಡ್ತು ಅಂತಂದರೆ ಹೆಂಗೆ ಕಲಹ ಕಾರಣ ಆಗ್ತದೆ ಅಂತ ಅಂದ್ಬಿಟ್ಟು ಇವತ್ತು ನಾವು ಧ್ಯಾನ ಮಾಡಿದ್ವಲ್ಲ, ವಿಪಸನದಲ್ಲಿ ನಾವೇನು ಅಭ್ಯಾಸ ಮಾಡಿದ್ವಿ, ಎಲ್ಲ ಅನುಭವಗಳನ್ನ ನೋಡ್ತಾ ಹೋದ್ವಿ ಅಲ್ವಾ. ಅನುಭವಗಳು ಏನಾಗ್ತಾ ಇದ್ದಾವೆ, ಪ್ರತಿ ಕ್ಷಣ ಬದಲಾಗ್ತಾ ಇದ್ದಾವೆ. ಪ್ರತಿ ಕ್ಷಣ ಬದಲಾಗ್ತಾ ಇದ್ದಾವೆ ಅಂದರೆ ಅವುಗಳಿಂದ ನಮಗೆ ಸುಖ ಸಿಗುತ್ತಾ? ಅದರಿಂದ ದುಃಖನೇ ಸಿಗ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ಈ ಇಂದ್ರಿಯ ಸುಖಗಳೆಲ್ಲ ಏನಿದಾವಲ್ಲ ಅವೆಲ್ಲವೂ ಕೂಡ ಬದಲಾವಣೆಗೆ ಒಳಪಟ್ಟಿವೆ. ಪ್ರತಿ ಕ್ಷಣ ಬದಲಾಗ್ತಾ ಇರ್ತವೆ ಅವು. ಆ ಬದಲಾವಣೆ ಆಗ್ತಾ ಇರ್ತಕ್ಕಂಥವು ಯಾವತ್ತೂ ಕೂಡ ಸುಖವನ್ನು ತರೋದಿಲ್ಲ, ಅವು ದುಃಖವನ್ನೇ ತರ್ತವೆ ಅಲ್ವಾ. ಯಾವ ಥರ ಈ ಸುಖ ತರದೇ ದುಃಖವನ್ನೇ ತರ್ತದೆ. ಈ ಅಂಟ್ಕೊಂಡಾಗ ಏನಾಗ್ತದೆ, ನಾವು ಈ ಇಂದ್ರಿಯ ಸುಖಗಳಿಗೆ ಅಂಟ್ಕೊಂಡಾಗ ನಮ್ಮ ಮನಸ್ಸು ಏನಾಗ್ತದೆ, ವಿವೇಚನೆಯನ್ನು ಕಳ್ಕೊಳ್ಳುತ್ತೆ. ಫಸ್ಟು ಯೋಚನೆ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿಯನ್ನು ಕಳ್ಕೊಬಿಡುತ್ತೆ. ಯಾವ ಥರ ಯೋಚನೆ ಮಾಡೋದನ್ನು ಕಳ್ಕೊಳ್ಳುತ್ತೆ, ಇವು ಎಲ್ಲ ದುಃಖವನ್ನೇ ತರ್ತವೆ ಮತ್ತು ಅನಿತ್ಯವಾಗಿದ್ದಾವೆ ಅಂತ ಹೇಳಿದ್ನಲ್ಲ. ಅನಿತ್ಯವಾಗಿರ್ತಕ್ಕಂಥವು ಅಸತ್ಯ, ಅಸಭ್ಯ ಮತ್ತು ಅಸಂಸ್ಕೃತ, ಮತ್ತು ಅವೆಲ್ಲ ಕ್ಷಣಿಕ. ಅವು ಕೆಲವೊಂದು ಆ ಕ್ಷಣಿಕ ಸುಖವನ್ನು ಕೊಡಬಹುದು, ಬಟ್ ಅವೆಲ್ಲ ಕ್ಷಣಿಕತೆ, ಮತ್ತು ಅವುಗಳಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಅಪ್ರಯೋಜನಕಾರಿಗಳು. ಡೀಪಾಗಿ ಯೋಚನೆ ಮಾಡಿ, ಇವೆಲ್ಲವೂ ಕೂಡ ಅಸಭ್ಯ, ಅಸಂಸ್ಕೃತ, ಕ್ಷುಲ್ಲಕ ಮತ್ತು ಅಪ್ರಯೋಜಕ ಆಗಿರ್ತದೆ ಅಲ್ವಾ. ಯಾವುದೇ ಇಂದ್ರಿಯ ಸುಖ ಇರ್ಬೋದು, ಅವುಗಳ ಹಿಂದೆ ಓಡಿದ್ರೆ ಏನಾಗುತ್ತೆ, ನಾವು ಸಂಕೋಲೆಗಳಿಗೆ ಸಿಗಾಕೋತೀವಿ.
ಯಾವುದು ಸಂಕೋಲೆಗಳು? 4 ರೀತಿ ಸಂಕೋಲೆಗಳನ್ನು ಹೇಳ್ತಾರೆ. ಒಂದು ದುಃಖ, ದುಃಖಾವಸ್ಥೆ, ಮತ್ತೆ ಅದರಿಂದ ದುಃಖ ಬರುತ್ತೆ, ಅದರಿಂದ ನಾವು ಮುಜುಗರಕ್ಕೆ ಒಳಗಾಗ್ತೀವಿ. ಎಷ್ಟೊಂದು ಸಂದರ್ಭದಲ್ಲಿ ನಾವು ಮುಜುಗರಗಳನ್ನ ಫೇಸ್ ಮಾಡಬೇಕಾಗತ್ತೆ. ಸುಳ್ಳು ಹೇಳ್ಬಿಟ್ಟು ಸಿಗಾಕೊಂಡ್ರೆ ಮುಜುಗರ ಆಗುತ್ತೆ, ಚಾಡಿ ಹೇಳಿ ಸಿಗಾಕೊಂಡ್ರೆ ಮುಜುಗರ ಆಗುತ್ತೆ ಅಲ್ವಾ? ಅದೇ ಥರ ಕಳ್ತನ ಮಾಡಿ ಸಿಕ್ಕಾಕೊಂಡ್ರೆ, ಕೊಲೆ ಮಾಡಿ ಸಿಕ್ಕಾಕೊಂಡ್ರೆ ಅಲ್ವಾ? ಮಾದಕ ದ್ರವ್ಯ ವಸ್ತುಗಳನ್ನು ತಗೊಂಡು ಮತ್ತೆ ಅದರಿಂದನೂ ಕೂಡ ಎಷ್ಟೊಂದು ಕೆಟ್ಟತನ ಮಾಡಿ ಮುಜುಗರ ಕಡೆ ಒಳಗಾಗುತ್ತೆ. ಅದರಿಂದ ನೆಕ್ಸ್ಟ್ ಏನಾಗ್ತದೆ? ಇವೆಲ್ಲದರಿಂದನೂ ನಿರಾಶೆನೇ ಬರ್ತಕ್ಕಂಥದ್ದು. ಅದರಿಂದ ನಮಗೆ ನಿರಾಸೆ ಆಗುತ್ತೆ, ಯಾವುದನ್ನು ಫುಲ್ಫಿಲ್ ಆಗಲ್ಲ ಅಲ್ವಾ? ನಾವು ಸಿಗಾಕೊಂಡಾಗ ಮುಜುಗರಕ್ಕೆ ಒಳಗಾಗ್ತೀವಿ, ಮತ್ತೆ ನಿರಾಶೆಗೆ ಒಳಗಾಗ್ತೀವಿ. ನಿರಾಶೆಗೆ ಒಳಗಾದಾಗ ಅದರಿಂದ ಏನಾಗುತ್ತೆ? ಕ್ಷೋಭೆಗೆ ಒಳಗಾಗ್ತೀವಿ. ಓಕೆ, ಇವಿಷ್ಟು ಸಂಕೋಲೆಗಳು ಅಂತ ಅಂದ್ಬಿಟ್ಟು ಬುದ್ಧರು ಹೇಳ್ತಾರೆ. ಈ ಸಂಕೋಲೆಗಳಿಂದ ಈ ಇಂದ್ರಿಯ ಸುಖಗಳು ಸುತ್ತುವರಿಯಲ್ಪಟ್ಟಿವೆ. ನಾವು ಯಾವಾಗ ಇದರಿಂದ ಹೋಗ್ತೀವೋ ಆಗ ಅದು ನಮ್ಮನ್ನ ಕಲಹಗಳಿಗೆ ಈಡು ಮಾಡುತ್ತೆ. ಯಾವಾಗ ಈ ಸಂಕೋಲೆಗಳನ್ನು ನಾವು ದಾಟ್ತೀವೋ, ಇವು ಇಂದ್ರಿಯ ಸುಖಗಳು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಹೋಗ್ಲಿ ಬಿಡು ಅಂತ ನಾವು ಅರ್ಥ ಮಾಡ್ಕೊಳ್ತೀವೋ, ಅನುಭವಕ್ಕೆ ತಂದುಕೊಳ್ತೀವೋ, ಆಗ ಈ ದುಃಖ, ಮುಜುಗರದಿಂದ, ನಿರಾಶೆಯಿಂದ, ಕ್ಷೋಭೆಯಿಂದ ನಾವು ಬಿಡುಗಡೆ ಮಾಡ್ತೀವಿ. ಸರಿಯಾದ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅದು ಎರಡನೇದು ದೇಹದಂಡನೆ. ದೇಹದಂಡನೆ ಮಾಡಿದ್ರೆ ಏನಾಗುತ್ತೆ? ದೇಹದಂಡನೆ ನೋವನ್ನ ತರುತ್ತಲ್ವಾ? ಫಸ್ಟ್ ಆಫ್ ಆಲ್ ನಾವು ಮಾಡ್ತಾ ಇರೋದೇ ಅದು ಯಾತನಾಮಯ. ಅದನ್ನು ಕೂಡ ಕ್ಷುಲ್ಲಕ, ಅದು ತುಂಬ ಕ್ಷಣಿಕ ಅದಷ್ಟೇ. ತುಂಬ ಕ್ಷುಲ್ಲಕ ಅಂತಂದರೆ ಕನಿಷ್ಠ ಆಗಿರ್ತಕ್ಕಂಥದ್ದು. ಮತ್ತು ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಅಪ್ರಯೋಜನಕಾರಿಯಾದಂಥದ್ದು. ಅವು ಕೂಡ ಏನು ಮಾಡ್ತವೆ? ಯಾವುದು ಕ್ಷುಲ್ಲಕವಾಗಿದೆಯೋ, ಯಾತನಾಮಯವಾಗಿದೆಯೋ, ಅಪ್ರಯೋಜನಕಾರಿಯಾಗಿದೆಯೋ ಅದೇನು ಮಾಡುತ್ತೆ? ಮತ್ತೆ ನಮ್ಮನ್ನು ಸಂಕೋಲೆಗಳಲ್ಲಿ ಬಂಧನ ಮಾಡುತ್ತೆ. ಸಂಕೋಲೆಗಳು ಯಾವುದು ಹೇಳೋದಲ್ಲ ಇಲ್ಲಿ? ದುಃಖ, ಮುಜುಗರ, ನಿರಾಶೆ ಮತ್ತೆ ಕ್ಷೋಭೆ, ಇದನ್ನ ತರುತ್ತೆ. ಈ ದೇಹದಂಡನೆಯು ಕೂಡ ಈ ಸಂಕೋಲೆಗಳಿಂದ ಸುತ್ತುವರಿಯಲ್ಪಟ್ಟಿದೆ. ನಾವು ಯಾವಾಗ ಈ ದೇಹದಂಡನೆಯನ್ನು ತ್ಯಾಗ ಮಾಡ್ತೀವೋ ಆಗ ನಮ್ಮಲ್ಲಿ ಸರಿಯಾದ ದೃಷ್ಟಿಕೋನ ಬೆಳೀತಾ ಹೋಗುತ್ತೆ. ಈ ದೇಹದಂಡನೆ ಮತ್ತು ಇಂದ್ರಿಯ ಸುಖಗಳ ಹಿಂದೆ ಓಡ್ತಕ್ಕಂಥದ್ದನ್ನು ನಾವು ಬಿಡಬೇಕು ಅಂತಂತಂದರೆ ಅದಕ್ಕೆ ಭಗವಾನ್ ಬುದ್ಧರು ಹೇಳಿದ್ದು ಮಧ್ಯಮ ಮಾರ್ಗ. ಆ ಮಧ್ಯಮ ಮಾರ್ಗವನ್ನು ಅಂದರೆ ಅರಿಯ ಅಷ್ಟಾಂಗಿಕ ಮಾರ್ಗವನ್ನು ನಾವು ಯಾವಾಗ ಅಭ್ಯಾಸ ಮಾಡ್ತೀವೋ ಆಗ ಈ ಕಲಹಗಳಂತಹ ಉಗ್ರ ಸ್ಥಿತಿಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸರಿಯಾದ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನ ಉತ್ಪತ್ತಿ ಆಗುತ್ತೆ. ಶಾಂತಿ, ಯಾವಾಗಲೂ ಕೂಡ ಶಾಂತಿಯನ್ನು ನಾವು ಕಾಪಾಡ್ಕೊಂಡು ಹೋಗ್ಬೋದು, ಅದು ಕಲಹಗಳಿಗೆ ಕಾರಣ ಆಗೋದಿಲ್ಲ. ಮತ್ತು ಜ್ಞಾನೋದಯದತ್ತ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗುತ್ತೆ. ಜ್ಞಾನೋದಯದತ್ತ ತಗೊಂಡು ಹೋಯ್ತು ಅಂದರೆ ನಾವು ನಿಬ್ಬಾಣವನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಾವು ಮಧ್ಯಮ ಮಾರ್ಗವನ್ನು ಯಾಕೆ ಅಭ್ಯಾಸ ಮಾಡಬೇಕು ಅಂತಂದರೆ ಇವು ಸಂಕೋಲೆಗಳಿಗೆ ನಮ್ಮನ್ನು ಬಂಧನದಲ್ಲಿಡ್ತವೆ. ಓಕೆ, ದುಃಖ, ಮುಜುಗರ ಮತ್ತು ನಿರಾಸೆ, ಕ್ಷೋಭ ಅಂತಕ್ಕಂತಹ ಸಂಕೋಲೆಗಳಲ್ಲಿ ನಮ್ಮನ್ನು ಬಂಧಿಸ್ತವೆ. ಅದನ್ನು ನಾವು ಬಿಡಬೇಕು ಅಂತಂದರೆ, ಅದರಿಂದ ಹೊರಗೆ ಬರಬೇಕು ಅಂದರೆ ಅರಿಯ ಅಷ್ಟಾಂಗಿಕ ಮಾರ್ಗವನ್ನು ಪಾಲನೆ ಮಾಡಿದ್ರೆ ನಾವು ಇಂತಹ ಸ್ಥಿತಿಗಳನ್ನು ಮೀರ್ಬೋದು, ಸರಿಯಾದ ದೃಷ್ಟಿಕೋನವನ್ನು ಬೆಳೆಸ್ಕೋಬೋದು, ಮತ್ತು ಶಾಂತಿಯನ್ನು, ಎಲ್ಲ ಕಲಹಗಳಿಂದ ಮುಕ್ತರಾಗಿ ಶಾಂತಿಯನ್ನು ನಾವು ಕಾಪಾಡ್ಬೋದು. ಜ್ಞಾನೋದಯದತ್ತ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗ್ಬೋದು, ಮತ್ತು ನಿಬ್ಬಾಣವನ್ನು ಸಾಕ್ಷಾತ್ಕಾರ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ಅದು ಎರಡಾಯ್ತಾ. ಈಗ ಮೂರನೇದು ಈ ಹೊಗಳೋದು ಮತ್ತು ಹೀಯಾಳಿಸೋದು ಇದೆಯಲ್ಲ, ಅದನ್ನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರು ಹೇಳ್ತಾರೆ. ಯಾವ ಥರ ಹೊಗಳೋದು ಅಂತಂತಂದರೆ, ಈಗ ನಾವು ದೃಷ್ಟಿಕೋನಗಳನ್ನ ಸೃಷ್ಟಿ ಮಾಡ್ತೀವಿ. ಈ ಹೊಗಳುವಿಕೆ ತೆಗಳುವಿಕೆ ಇದೆಯಲ್ಲ, ಅವೆಲ್ಲ ದೃಷ್ಟಿಕೋನಗಳ ಆಟಗಳು. ಓಕೆ, ಕೆಲವೊಂದು ವಿಚಾರಗಳು ನನಗೆ ಇಷ್ಟ ಆಗುತ್ತೆ, ಕೆಲವೊಂದು ವಿಚಾರಗಳು ನಿಮಗೆ ಇಷ್ಟ ಆಗೋದಿಲ್ಲ. ಓಕೆ, ಈಗ ಇಂದ್ರಿಯ ಸುಖಗಳಿಂದ ಒಬ್ಬ ಹೋಗ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ, ತುಂಬ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡಿರ್ತಾನೆ ಅಥವಾ ಲಕ್ಸುರಿಯಸ್ ಲೈಫ್ ಲೀವ್ ಮಾಡ್ತಾ ಇರ್ತಾನೆ ಅಂದ್ಕೊಳ್ಳಿ. ಅವನನ್ನು ತುಂಬ ಹೊಗಳೋದಾಗಲಿ, ನೀನು ಅಂಥವನು ಇಂಥವನು ಅಂತ ಅಂದ್ಬಿಟ್ಟು ಯು ಆರ್ ಗ್ರೇಟ್ ಅಂತಕ್ಕಂತಹ ಒಂದು ಭಾವನೆಯಿಂದ ಅವನ
ನಮ್ಮನ್ನು ಹೊಗಳ್ತಕ್ಕಂಥದ್ದಾಗಲಿ, ಅಥವಾ ನೀನು ಇದರಿಂದ ಹೋಗ್ತಾ ಇದೆಯಾ, ನೀನು ಸರಿ ಇಲ್ಲ ಅಂತಕ್ಕಂತಹ ಒಂದು ತೆಗಳುವಿಕೆ ಆಗಲಿ ನಾವು ಮಾಡಬಾರ್ದು. ಯಾಕೆಂದರೆ ಯಥಾರ್ಥವಾಗಿ ನಾವು ಧಮ್ಮ ಹೇಗಿದೆಯೋ ಹಾಗೆ ನೋಡಬೇಕು. ಎಲ್ಲ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾ ಇರ್ತಕ್ಕಂಥ ಧಮ್ಮ ಮಾರ್ಗದಲ್ಲಿ ಇಲ್ಲ ಅಂತಕ್ಕಂಥದ್ದು ತಪ್ಪು. ಅದೇ ರೀತಿ ಎಲ್ಲ ತುಂಬ ಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಧಮ್ಮ ಮಾರ್ಗದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ತಪ್ಪು. ಓಕೆ, ಸುಮ್ಮನೆ ಹೊಗಳ್ತಕ್ಕಂಥ ಈಗ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಇವಾಗ ರಾಜಕೀಯ ವಿಚಾರ ಅಥವಾ ಸಾಮಾಜಿಕ ವಿಚಾರಗಳನ್ನ ತೆಗೆದುಕೊಂಡ್ರೆ ಕೆಲವರಿಗೆ ಕೆಲವೊಂದು ವಿಚಾರಗಳು ಇಷ್ಟ ಆಗ್ಬೋದು, ಕೆಲವರಿಗೆ ಕೆಲವೊಂದು ವಿಚಾರಗಳು ಇಷ್ಟ ಆಗದೆ ಇರ್ತಕ್ಕಂಥದ್ದು ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ. ಅದನ್ನು ನಾವು ಶ್ಲಾಘನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಹೀಯಾಳಿಸ್ತಕ್ಕಂಥದ್ದಾಗಲಿ ನಾವು ಮಾಡ್ಬೋದು. ಯಥಾರ್ಥವಾಗಿ ಆ ಪರಿಸ್ಥಿತಿ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಇದು ಇಂತಹ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಓಕೆ, ಅವೆರಡನ್ನೂ ಬಿಡಬೇಕು. ಸರಿಯಾದ ವಿವಾದವಿಲ್ಲದಂತೆ ಯಾವ ಥರ ನಾವು ನಡ್ಕೋಬೇಕು ಅಂತಂದರೆ, ಈ ಶ್ಲಾಘದಿಂದ ಮತ್ತು ಹೀಯಾಳಿಸೋದ್ರಿಂದ ಏನಾಗುತ್ತೆ, ಸಂಕೋಲೆಗಳಿಗೆ ಮತ್ತೆ ನಾವು ಅಡಿಯಾಗ್ತೀವಿ. ಯಾವುದು? ದುಃಖ, ನಿರಾಸೆ, ಮುಜುಗರ ಮತ್ತು ಕ್ಷೋಭೆಗೆ ಒಳಗಾಗ್ತೀವಿ. ಅದನ್ನು ನಾವು ಆ ಸಂಕೋಲೆಗಳನ್ನು ಹೊರಗೆ ಬರಬೇಕು ಅಂತಂದರೆ, ಅವರು ತಪ್ಪು ಮಾರ್ಗದಲ್ಲಿದ್ದರೆ ಅವರು ತಪ್ಪು ಮಾರ್ಗದಲ್ಲಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಸರಿಯಾದ ಮಾರ್ಗ ಏನು ಅಂತಂದ್ಬಿಟ್ಟು ಹೇಳಬೇಕು. ಅವ್ರಿಗೆ ಹೀಯಾಳಿಸೋದ್ರಿಂದ ಉಪಯೋಗ ಆಗೋದಿಲ್ಲ. ಅದೇ ಥರ ಒಬ್ಬನಿಗೆ ತುಂಬ ಶ್ಲಾಘನೆ ಮಾಡೋದ್ರಿಂದನೂ ಉಪಯೋಗ ಆಗೋದಿಲ್ಲ. ಅವನು ಒಳ್ಳೆಯ ಮಾರ್ಗದಲ್ಲಿದ್ದರೆ ನೀನು ಒಳ್ಳೆಯ ಮಾರ್ಗದಲ್ಲಿದ್ದೀಯಾ, ನೀನು ಸಂಕೋಲೆಗಳಿಂದ ಬಿಡುಗಡೆ ಹೊಂದತಕ್ಕಂತಹ ಮಾರ್ಗದಲ್ಲಿದೆಯಾ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನಷ್ಟೇ ಹೇಳಬೇಕು. ಓಕೆ, ಗೊತ್ತಾಯ್ತಲ್ವ? ಇದು ಶ್ಲಾಘನೆ ಮಾಡ್ತಕ್ಕಂಥದ್ದು, ಹೀಯಾಳಿಸ್ತಕ್ಕಂಥದ್ದು ಎರಡನ್ನೂ ಕೂಡ ನಾವು ಮಾಡಬಾರ್ದು. ನಾಲ್ಕನೇದು, ಮೊದಲನೇದು ಇಂದ್ರಿಯ ಸುಖಗಳು, ಎರಡನೇದು ದೇಹದಂಡನೆ, ಮೂರನೇದು ಶ್ಲಾಘಿಸ್ತಕ್ಕಂಥದ್ದು ಇರ್ಬೋದು, ಅಂದರೆ ಹೊಗಳತಕ್ಕಂಥದ್ದು ಅಥವಾ ಹೀಯಾಳಿಸ್ತಕ್ಕಂಥದ್ದು. ನಾಲ್ಕನೇದು ಸುಖ. ಸುಖ ಅಂತಂತಂದ್ರೆ ಏನು, ಅದರ ಡೆಫಿನೇಷನ್ ಏನು? ಸುಖದ ಡೆಫಿನೇಷನ್ ಏನು? ಇಲ್ಲ ಅಲ್ವಾ? ಸುಖದ ಡೆಫಿನೇಷನ್ನು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ವೇರಿ ಆಗ್ತಾ ಹೋಗ್ತದೆ. ಆದರೆ ಭಗವಾನರ ದೃಷ್ಟಿಯಲ್ಲಿ ಸುಖ ಅಂತಂತಂದರೆ ಅದು ನಿಬ್ಬಾಣ. ನಿಬ್ಬಾಣ ಅಂತಂದರೆ ಲೋಭವಿಲ್ಲದ, ದ್ವೇಷವಿಲ್ಲದ, ಮೋಹವಿಲ್ಲದ ಒಂದು ಸ್ಥಿತಿ. ಅದು ಬುದ್ಧತ್ವ. ಅದನ್ನು ಸುಖ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಪ್ರಪಂಚದಲ್ಲಿ ಏನಾಗಿದೆ, ಸುಖ ಅಂತಂತಂದರೆ ವ್ಯಾಖ್ಯಾನ ಹೇಗೆ ಮಾಡ್ತೀವಿ ನಾವು? ಮತ್ತೆ ಇಂದ್ರಿಯ ವಸ್ತುಗಳ ಹಿಂದೆ ಹೋಗ್ತೀವಿ. 5 ತಂತಿಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕಣ್ಣಿನಿಂದ ನೋಡ್ತಕ್ಕಂತಹ ಒಂದು ಇದನ್ನ ಸುಖಕರವಾಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಕ್ಕಂಥದ್ದು. ಕಿವಿಯಿಂದ ಒಳ್ಳೆ ಸಂಗೀತ ಕೇಳಿದಾಗ ಇದು ಸುಖಕರವಾಗಿದೆ ಅಂತ ಅಂದ್ಕೊಳ್ತಕ್ಕಂಥದ್ದು. ಮೂಗಿನಿಂದ ಒಳ್ಳೆ ವಾಸನೆ ಬಂದರೆ ಇದು ಸುಖಕರವಾಗಿದೆ. ನಾಲಿಗೆಯ ರುಚಿ ಇದು ಬಹಳ ಚೆನ್ನಾಗಿದೆ. ದೇಹದಿಂದ ಸ್ಪರ್ಶದಿಂದ ಇದು ತುಂಬ ಸುಖಕರವಾಗಿದೆ ಅಂತಕ್ಕಂತಹ ವ್ಯಾಖ್ಯಾನವನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಈ ವ್ಯಾಖ್ಯಾನದಿಂದ ಅದು ಆ ಸುಖ ಪರ್ಮನೆಂಟ್ ಆಗಿರ್ತದ? ಈ ಕೆಲವರು ಕುಡಿಯೋದ್ರಿಂದ ಬಹಳ ಸುಖ ಅಂತ ಅಂದ್ಬಿಟ್ಟು ತಿಲಾಡ್ತಾ ಇರ್ತಾರೆ ಅಲ್ವಾ? ಅದು ಸುಖವೋ ದುಃಖವೋ? ಶಾಶ್ವತ ಅಲ್ಲ. ಆ ಸಮಯದಲ್ಲೂ ಕೂಡ ಸುಖ ಅಲ್ಲ. ಆ ಸಮಯದಲ್ಲೂ ಕೂಡ ಅವರು ಅಜ್ಞಾನದಲ್ಲಿ ಅವ್ರೇನು ಅನ್ಕೋತಾ ಇರ್ತಾರೆ, ಮನಸ್ಸನ್ನ ಎಲ್ಲೋ ತೇಲಾಡ್ತಾ ಇರ್ತಾರೆ, ಅದು ಕಂಟ್ರೋಲೇ ಇರಲ್ಲ. ಆ ಇಂದ್ರಿಯ ವಸ್ತುಗಳ ಹಿಂದೆ ಹೋಗ್ತಾ 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 ಅವರು ಇದೇ ಸುಖ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತಾರೆ. ಅದು ನಿಜವಾದ ಸುಖವಾ? ಇವೆಲ್ಲ ಇಂದ್ರಿಯ ಬಯಕೆಗಳಿಗೆ ಸಂಬಂಧಿಸಿದಂಥದ್ದು. ಇದು ಹಿತಕರವಾಗಿದೆ, ಇದು ಇಷ್ಟವಾಗಿದೆ, ಇದು ನನಗೆ ಅಪೇಕ್ಷಿಸಿದ್ದು ಸಿಗ್ತಾ ಇದೆ, ಬಯಸದ್ದು ಸಿಗ್ತಾ ಇದೆ, ಇವೆಲ್ಲ ಇಂದ್ರಿಯ ಬಯಕೆಗಳಿಗೆ ಸಂಬಂಧಪಟ್ಟಿದೆ. ಒಂದು ಸಲ ನಾವು ಇಂದ್ರಿಯ ಬಯಕೆಗಳಿಗೆ ಪಟ್ಟಿದ್ರಿಂದ ಸುಖ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದೇನು ಮಾಡುತ್ತೆ ನಮ್ಮನ್ನು? ಆಗಲೇ ಹೇಳಿದೆ ನಾನು, ಅದು ನಮ್ಮನ್ನು ಪ್ರಚೋದನೆ ಮಾಡುತ್ತೆ, ಮತ್ತೆ ಮತ್ತೆ ಮಾಡಬೇಕು ಅಂತಕ್ಕಂತಹ ಪ್ರಚೋದನೆ ಮಾಡ್ತದೆ. ಆಗ ನಮಗೆ ಈ ಸುಖ ಮತ್ತು ಆನಂದದ ಡೆಫಿನೇಷನ್ ಮರೆತು ಹೋಗುತ್ತೆ. ನಿಜವಾದ ಸುಖ ಯಾವುದು ಅಂತಕ್ಕಂಥದ್ದು. ನಿಜವಾದ ಸುಖ ಯಾವುದು? ಅಂದರೆ ಲೋಭವಿಲ್ಲದ, ದೋಷವಿಲ್ಲದ, ಮೋಹವಿಲ್ಲದಂತಹ ಸ್ಥಿತಿ. ಈ ಪ್ರಚೋದನೆಗೆ ಒಳಪಟ್ಟು ನಾವು ನಿಜವಾದ ಸುಖವನ್ನು ಮರೆತಾಗ ಏನಾಗ್ತದೆ, ನಮ್ಮಲ್ಲಿ ದೃಷ್ಟಿಕೋನವನ್ನು ನಾವು ಸೃಷ್ಟಿ ಮಾಡ್ತೀವಿ. ಈ ಕೊಳಕೆ ಸುಖ, ಈ ಅಸತ್ಯವೇ ಅಸಭ್ಯವೇ ಸುಖ,
ಅಂತಕ್ಕಂಥದ್ದಕ್ಕೆ ಅಂಟ್ಕೊಂಡಿದೆ. ಈ ಅಂಟ್ಕೊಂಡಾಗ ಏನಾಗುತ್ತೆ ಮತ್ತೆ ಅದರಿಂದನೇ ಇಂದ್ರಿಯ ಸುಖಗಳ ಹಿಂದೆನೇ ಇದೇ ನಿಜವಾದ ಸುಖ ಸುಖ ಅಂತ ಅಂದ್ಬಿಟ್ಟು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಆವಾಗ ಅದು ಮತ್ತೆ ಕಲಹಗಳಿಗೆ ಕಾರಣ. ಓಕೆ, ಹಾಗಾಗಿ ನಾವು ಈ ಸುಖಗಳನ್ನು ನಾವು ಅರಸಬಾರದು ಅಂತಂದರೆ ಅವ್ರನ್ನ ಹುಡುಕ್ತಾ ಹೋಗಬಾರದು, ಅದನ್ನು ಬೆಳೆಸಿಕೊಳ್ಳಲು ಬಾರದು. ಅದನ್ನು ಒಂದ್ಸಲ ಬೆಳೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಿಕಾಸಗೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಕಾಸಗೊಳಿಸಲು ಬಾರದು. ಯಾಕಂದರೆ ಇವಿಷ್ಟು ಕೂಡ ನೆಕ್ಸ್ಟ್ ಸ್ಟೆಪ್ಪು ಭಯವನ್ನೇ ಕ್ರಿಯೇಟ್ ಮಾಡ್ತವೆ ನಮ್ಮಲ್ಲಿ. ಯಾವಾಗ ನಾವು ಇಂದ್ರಿಯ ಸುಖಗಳಿಂದ ಹೋಗ್ತೀವೋ ಅದು ಬೇಕು ಬೇಕು ಅಂತ ಅಂಟ್ಕೋತೀವಿ. ಒಂದು ಸಲ ನಾವು ಅಂಟ್ಕೊಂಡ್ಮೇಲೆ ಅದು ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ, ಹೋಗ್ಬಿಡುತ್ತೆ ಅಂತಕ್ಕಂತಹ ಭಯ ಹೆದರಿಕೆ ನಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಭಯದ ಹಿಂದೆ ಓಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಇದನ್ನ ಈ ಇಂದ್ರಿಯ ಸುಖಗಳೇನಿದಾವಲ್ಲ ಇವು ನಿಜವಾದ ಸುಖ ಅಲ್ಲ ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡಿಕೊಂಡು ಅದರಿಂದ ದೂರ ಆಗ್ತೀವೋ ಆಗ ನಮ್ಮಲ್ಲಿ ಏನಾಗ್ತದೆ, ಈ ನೀವರಣಗಳು ಶಾಂತವಾಗ್ತಾ ಹೋಗ್ತವೆ. ನೀವರಣಗಳು ಅಂತಂದರೆ ಪಂಚ ನಿವರಣಗಳು ನಾವು ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ಪಂಚ ನಿವರಣಗಳು ದ್ವೇಷ, ಆಲಸ್ಯತನ, ಅಲಸತನ, ಚಂಚಲತೆ, ಕಾಮಚಂದ ಅಂದರೆ ಇಂದ್ರಿಯ ವಸ್ತುಗಳಿಗೆ ಅಂಟ್ಕೊಳ್ತಕ್ಕಂಥದ್ದು, ದ್ವೇಷ ಭಾವನೆ, ತಳಮಳ, ವಿಚಿಕಿಚ, ಸಂದೇಹ, ಈ ಪಂಚ ನಿವರಣಗಳು ನಮ್ಮಲ್ಲಿ ಶಾಂತವಾಗ್ತಾ ಹೋಗ್ತವೆ. ಓಕೆ, ಆ ಪಂಚ ನಿವರಣಗಳು ಶಾಂತವಾಗ್ತಾ ಹೋದಂಗೆ ನಮ್ಮಲ್ಲಿ ಈ ಧ್ಯಾನದ ಸ್ಥಿತಿಗಳನ್ನು ನಾವು ಪಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಮೊದಲನೇ ಧ್ಯಾನ, ಎರಡನೇ ಧ್ಯಾನ, ಮೂರನೇ ಧ್ಯಾನ, ನಾಲ್ಕನೇ ಧ್ಯಾನದಲ್ಲಿ ಹೇಳಿಕೊಡ್ತಾ ಹೋಗ್ತೀವಿ. ಪ್ರೀತಿ, ಸುಖ, ಆನಂದ ಒಂದೊಂದಾಗಿ ಆ ಕೊಂಡಿಗಳು ಕಳೀತಾ ಹೋಗ್ತವೆ. ಓಕೆ, ಅದು ನಮ್ಮನ್ನು ವಿರಕ್ತಿಯ ಪರಮಾನಂದವನ್ನು ತೋರಿಸುತ್ತೆ ಮತ್ತು ಜ್ಞಾನೋದಯದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಓಕೆ, ಆಗ ನಮ್ಮಲ್ಲಿ ಏನಾಗುತ್ತೆ, ಈ ಧ್ಯಾನಗಳ ಸ್ಟೇಜಿಗೆ ತಗೊಂಡು ಹೋದಾಗ ನಾವು ಆವಾಗ ನಿಜವಾದ ಸುಖ ಏನು ಅಂತಕ್ಕಂಥದ್ದನ್ನು ಅರಸಬೇಕು, ಆಗ ಹುಡುಕ್ಬೇಕು. ಒಂದ್ಸಲ ಹುಡುಕ್ತಾ ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡಬೇಕು. ಇವು ನಿಜವಾದ ಸುಖ ಅಂತ. ಮತ್ತು ಅದನ್ನು ಬೆಳೆಸ್ತಾ ನಾವು ಮನಸ್ಸನ್ನು ವಿಕಾಸಗೊಳಿಸ್ತಾ ಹೋಗಬೇಕು. ಅದು ನಮ್ಮನ್ನು ಹೆದರಿಕೆಯಿಂದ ಮುಕ್ತನಾಗಿ ಮಾಡುತ್ತೆ. ಓಕೆ, ಆಗ ನಮಗೆ ಸತ್ಯದ ಜೊತೆ ಇರ್ತೀವಿ. ಸತ್ಯದ ಜೊತೆ ಇದ್ದಾಗ ನಮಗೆ ಹೆದರಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವೆಲ್ಲ ಅಸತ್ಯ ಬದಲಾಗ್ತಾ ಇದ್ದಾವೆ ಅಲ್ವಾ. ಅದರ ಹಿಂದೆ ಹೋಯ್ತು ಅಂದರೆ ನಮಗೆ ಹೆದರಿಕೆನೇ ಬರ್ತದೆ, ಭಯ. ಯಾವಾಗ ನಾವು ಈ ಧ್ಯಾನಗಳ ಸ್ಟೇಜನ್ನು ಪಡ್ಕೊಳ್ತೀವೋ ಆಗ ನಾವು ಅದನ್ನು ಬೆಳೆಸ್ತಾ ನಮ್ಮಲ್ಲಿ ಹೆದರಿಕೆ ಅಂತಕ್ಕಂಥದ್ದು ಹೋಗುತ್ತೆ. ಹೆದರಿಕೆ ಅಂತಕ್ಕಂಥದ್ದು, ಭಯ ಅಂತಕ್ಕಂಥದ್ದು ಹೋಗ್ತಾ ನಾವು ನಮ್ಮನ್ನು ಜ್ಞಾನೋದಯದ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ಐದನೇದು ಯಾವುದು, ಮಾತುಗಳಿಗೆ ಸಂಬಂಧಪಟ್ಟಿದ್ದು. ಮಾತುಗಳಲ್ಲಿ ಎರಡು ಹೇಳ್ತಾರೆ. ಒಂದು ಹಿಂದೆಯಿಂದ ಮಾತಾಡೋದು ಅಥವಾ ಅರೆಮರೆಯಲ್ಲಿ ಮಾತಾಡ್ತಕ್ಕಂಥದ್ದು. ಎರಡನೇದು ಬಹಿರಂಗವಾಗಿ ತೀಕ್ಷ್ಣವಾಗಿ ಮಾತಾಡ್ತಕ್ಕಂಥದ್ದು. ಈ ಅರೆಮರೆಯಲ್ಲಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಅರೆಮರೆಯಲ್ಲಿ ಮಾತಾಡ್ತಕ್ಕಂಥದ್ದು ಮಾತುಗಳಲ್ಲಿ 3 ಸ್ಟೆಪ್ಪು ಇದನ್ನು ಡಿವೈಡ್ ಮಾಡ್ತಾರೆ. ಒಂದು ಅಸತ್ಯವಾದದ್ದು, ಇನ್ನೊಂದು ತಪ್ಪಾಗಿರ್ತಕ್ಕಂಥದ್ದು, ಮೂರನೇದು ಒಳ್ಳೆಯದನ್ನು ಮಾಡದೇ ಇರ್ತಕ್ಕಂಥದ್ದು. ಮಾತುಗಳು ಇವು 3ನ್ನ ನಾವು ಡಿವೈಡ್ ಮಾಡ್ಕೋಬೇಕು. ಫಸ್ಟು ಅದು ಸತ್ಯವೋ ಅಸತ್ಯವೋ, ಅದು ತಪ್ಪಾಗಿದೆಯೋ ಸರಿಯಾಗಿದೆಯೋ, ಮತ್ತು ಅದು ಒಳ್ಳೆಯದನ್ನು ಮಾಡುತ್ತೋ ಕೆಟ್ಟದನ್ನು ಮಾಡುತ್ತೋ ಅಂತಕ್ಕಂಥದ್ದು. ಅದು ಅಸತ್ಯವಾಗಿದ್ದರೆ, ತಪ್ಪಾಗಿದ್ದರೆ, ಮತ್ತು ಒಳ್ಳೆಯದನ್ನು ಮಾಡಲ್ಲ ಅಂತ ಅಂದರೆ ಅದನ್ನು ನಾವು ತಿಳ್ಕೊಳ್ಬೇಕು, ಅದನ್ನು ಮಾತಾಡಬಾರ್ದು. ಓಕೆ, ಹಿಂದೆ ಒಂದು ವೇಳೆ ಈ ಮಾತುಗಳು ಅದು ಸತ್ಯವಾಗಿರ್ತವೆ ಅಂದ್ಕೊಳ್ಳಿ, ತಪ್ಪಾಗೂ ಕೂಡ ಇರಲ್ಲ, ಸರಿಯಾಗೂ ಇರ್ತವೆ. ಸತ್ಯವಾಗಿರ್ತವೆ, ಸರಿಯಾಗೂ ಕೂಡ ಇರ್ತವೆ, ಆದರೆ ಒಳ್ಳೆಯದನ್ನು ಮಾಡೋದಿಲ್ಲ, ಅದರಿಂದ ಕೆಟ್ಟದಾಗತ್ತೆ ಅಂತ ನೋಡಿಟ್ಕೊಳ್ಳಿ. ಒಂದು ಸಂದರ್ಭ, ಅಂತಹ ಸಂದರ್ಭದಲ್ಲಿ ಆ ಮಾತನ್ನು ನಾವು ಆಡಬಾರ್ದು. ಅದು ಸತ್ಯವೂ ಹೌದು, ಸರಿಯಾಗೂ ಇದೆ, ಆದರೆ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಅನ್ನೋದಾದರೆ ಅದನ್ನು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಭಗವಂತ. ಓಕೆ, ಮತ್ತೆ ನೆಕ್ಸ್ಟ್ 3ನೇ ಸ್ಟೆಪ್ ಇನ್ನೊಂದು ಹೇಳ್ತಾರೆ. ಒಂದು ಸತ್ಯವಾಗಿಯೂ ಇದೆ, ಸರಿಯಾಗಿಯೂ ಇದೆ, ಆದರೆ ಅದು ಒಳ್ಳೆತನೂ ಕೂಡ ಮಾಡುತ್ತೆ, ಅದರಿಂದ ಒಳ್ಳೆಯದು ಕೂಡ ಆಗುತ್ತೆ. ಅದು ಒಳ್ಳೆಯದು ಕೂಡ, ಅದನ್ನು ಹೇಳ್ಬೋದಾ? ಅದನ್ನು ಸಂದರ್ಭವನ್ನು ನೋಡಬೇಕು, ಅದನ್ನು ಕೂಡ ಹೇಳ್ಬಾರ್ದು. ನಾವು ಆ ಸಂದರ್ಭವನ್ನು ನೋಡಬೇಕು. ಸಂದರ್ಭಕ್ಕೆ ಅದು ಸರಿಯಾಗಿದ್ದರೆ ಮಾತ್ರ ಅದನ್ನು ನಾವು ಹೇಳಬೇಕು. ಈಗ ಒಬ್ಬ
ಫೇಲ್ ಆಗಿರ್ತಾನೆ ಅಂತ ಅನ್ಕೊಳ್ಳಿ, ಒಬ್ಬ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ ಅಂತ ಅನ್ಕೊಳ್ಳಿ. ಫಸ್ಟ್ ರ್ಯಾಂಕ್ ಬಂದಿರೋನು ಫೇಲ್ ಆದವನ ಹತ್ರ ಬಂದ್ಬಿಟ್ಟು ತುಂಬ ಅದು ಸತ್ಯ, ಅವನು ಫಸ್ಟ್ ರ್ಯಾಂಕ್ ಬಂದಿರೋದು ಸತ್ಯ, ಅದು ಸರಿಯಾಗೂ ಇದೆ, ಒಳ್ಳೇದೂ ಆಗಿದೆ. ಆದರೆ ಅದನ್ನ ಒಬ್ಬ ನೊಂದವನ ಹತ್ರ ಬಂದ್ಬಿಟ್ಟು ಕೇಳೋದಿದೆ, ಅದು ಅಲ್ವಾ? ಅದನ್ನ ಸಂದರ್ಭವನ್ನು ನೋಡಿ ನಾವು ಮಾತಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಬಹಿರಂಗವಾಗಿ ತೀಕ್ಷ್ಣವಾದ ಮಾತುಗೂ ಅದನ್ನೇ ಹೇಳ್ತಾರೆ. ಇದು ಅರೆಮರೆಯಲ್ಲಿ ಮಾತಾಡ್ತಕ್ಕಂಥದ್ದು ಮೊದಲನೇದು. ಈ ತೀಕ್ಷ್ಣವಾದ ಮಾತುಗಳು ಅದು ಅಸತ್ಯವಾಗಿದ್ದರೆ, ತಪ್ಪಾಗಿದ್ದರೆ, ಒಳಿತಲ್ಲದಿದ್ದರೆ ಅದನ್ನ ಮಾತಾಡಬಾರ್ದು. ಅದೇ ಥರ ಅದು ಸತ್ಯವಾಗಿದ್ದು ಸರಿಯಾಗಿಯೂ ಇದ್ದು ಒಳಿತಲ್ಲದಿದ್ದರೆ ಅದನ್ನ ಮಾತಾಡಬಾರ್ದು. ಓಕೆ, ಅದೇ ಥರ ಸತ್ಯವಾಗಿಯೂ ಇದೆ, ಸರಿಯಾಗಿಯೂ ಇದೆ, ಒಳ್ಳೆಯದಾಗಿಯೂ ಇದೆ. ಆದರೆ ಸಂದರ್ಭಕ್ಕೆ ಅದು ಸರಿಯಾಗಿಲ್ಲ ಅಂತಂದ್ರೆ ಅದನ್ನ ನಾವು ಮಾತಾಡಬಾರ್ದು ಅಲ್ವಾ? ಸಂದರ್ಭಗಳು ಬಹಳ ಇಂಪಾರ್ಟೆಂಟು. ಈಗ ನಮ್ಮನ್ನೇ ನಾವು ತಗೊಂಡ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಸತ್ಯನೇ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅದು ಕಲಹಕ್ಕೆ ಕಾರಣ ಆಗುತ್ತೆ. ಎಷ್ಟೊಂದು ವಿಚಾರಗಳಿದ್ದಾವೆ, ನಾವು ಮಾತಾಡಿದ್ರೆ ಎಲ್ಲ ಸತ್ಯವಾದ ವಿಚಾರಗಳನ್ನ ಒಬ್ಬನ ಹತ್ರ ಹೋಗ್ಬಿಟ್ಟು, ಬ್ರಾಹ್ಮಣರ ಹತ್ರನೋ ಯಾರ ಹತ್ರನೋ ಹೋಗ್ಬಿಟ್ಟು ನಾನು ಸತ್ಯನೇ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅದು ಏನಕ್ಕೆ ಕಾರಣ ಆಗುತ್ತೆ? ಅದು ಕಲಹಕ್ಕೆ ಕಾರಣ ಆಗುತ್ತೆ ಅಲ್ವಾ? ಹಾಗಾಗಿ ನಾವು ಸಂದರ್ಭವನ್ನು ನೋಡಬೇಕು. ಕೆಟ್ಟ ಸಮಯ ಇದ್ದಾಗ ಅದನ್ನು ಹೇಳಬಾರ್ದು, ಒಳ್ಳೆಯ ಸಮಯ ಇದ್ದಾಗ ಅದನ್ನು ನಾವು ಹೇಳೋದನ್ನ ಅಭ್ಯಾಸ ಮಾಡಬೇಕು. ಇಲ್ಲ ಅಂತಂದ್ರೆ ಏನು ಮಾಡುತ್ತೆ? ಈ ಸಂಕೋಲೆಗಳಿಗೆ ಅದು ಬಂಧಿಸುತ್ತೆ. ದುಃಖಕ್ಕೆ, ಮುಜುಗರಕ್ಕೆ, ನಿರಾಸೆಗೆ ಮತ್ತು ಶೋಭೆಗೆ ನಮ್ಮನ್ನು ಬಂಧಿಸುತ್ತೆ ಸಂಕೋಲೆಗಳು. ಓಕೆ, ಅದು 5ನೇದು. 6ನೇದು ಅದು ಕೂಡ ಮಾತಿಗೆ ಸಂಬಂಧಪಟ್ಟಿದ್ದು. ಆತುರಾತುರವಾಗಿ ಮಾತಾಡಬಾರ್ದು, ಫಾಸ್ಟಾಗಿ ಮಾತಾಡಬಾರ್ದು ಅಂತ. ಯಾಕೆ ಫಾಸ್ಟಾಗಿ ಮಾತಾಡಬಾರ್ದು? ಭಗವಾನ್ ಬುದ್ಧರು ಹೇಳ್ತಾರೆ, ನಾವು ಫಾಸ್ಟಾಗಿ ಮಾತಾಡಿದಾಗ ಏನಾಗುತ್ತೆ? ಮೊದಲನೇದು ನಮ್ಮ ದೇಹ ಆಯಾಸಗೊಳ್ಳುತ್ತೆ ಅಲ್ವಾ? 2ನೇದು ನಮ್ಮ ಮನಸ್ಸು ಕೂಡ ಆಯಾಸಗೊಳ್ಳುತ್ತೆ, ಉದ್ವಿಗ್ನಗೊಳ್ಳುತ್ತೆ ಫಾಸ್ಟಾಗಿ ಮಾತಾಡ್ಬೇಕಾದ್ರೆ ಮನಸ್ಸು ಅಲ್ವಾ? 3ನೇದು ನಮ್ಮ ಧ್ವನಿ ಆಯಾಸಗೊಳ್ಳುತ್ತೆ. 4ನೇದು ನಮ್ಮ ಗಂಟಲು ಕರ್ಕಶಗೊಳ್ಳುತ್ತೆ. 5ನೇದು ಅಸ್ಪಷ್ಟವಾಗಿರುತ್ತೆ. ನಾವು ಫಾಸ್ಟಾಗಿ ಮಾತಾಡಿದಷ್ಟು ಅದು ಸ್ಪಷ್ಟತೆ ಇರೋದಿಲ್ಲ, ಅದು ಚೆನ್ನಾಗಿ ಅರ್ಥ ಆಗೋದಿಲ್ಲ. 6ನೇದು ಅರ್ಥ ಆಗೋದಿಲ್ಲ ಸರಿಯಾಗಿ. ಕರೆಕ್ಟಾಗಿ ಏನು ಹೇಳಬೇಕು ಅಂತ ಇದೀವೋ ಅದನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಆತುರಾತುರವಾಗಿ ಮಾತಾಡಬಾರ್ದು. ಆತುರಾತುರವಾಗಿ ಮಾತಾಡಿದ್ರೆ ಅವು ದೇಹವನ್ನು ಆಯಾಸಗೊಳಿಸಿ, ಮನಸ್ಸನ್ನು ಆಯಾಸಗೊಳಿಸಿ, ಮನಸ್ಸನ್ನು ಅಂದರೆ ಉದ್ವಿಗ್ನಗೊಳಿಸಿ, ಧ್ವನಿಯನ್ನು ಆಯಾಸಗೊಳಿಸಿ, ಗಂಟಲನ್ನು ಕರ್ಕಶ ಮಾಡಿ, ಅಸ್ಪಷ್ಟವಾಗಿ ಅರ್ಥವನ್ನು ಸರಿಯಾಗಿ ತಿಳಿಸದೆ ಅದು ಕಲಹಗಳಿಗೆ ಕಾರಣ ಆಗುತ್ತೆ. ಇವು ನಮ್ಮನ್ನು ಮತ್ತೆ ಸಂಕೋಲೆಗಳಲ್ಲಿ ದುಃಖ, ನಿರಾಸೆ, ಮುಜುಗರ ಮತ್ತು ಕ್ಷೋಭೆಗೆ ಬಂಧಿಸುತ್ತೆ. ನಾವು ನಿಧಾನವಾಗಿ ತುಂಬ ನಿಧಾನವಾಗೂ ಅಲ್ಲ, ನಾವು ಮಧ್ಯಮ ಮಾರ್ಗ, ಭಗವಾನ್ ಬುದ್ಧ ಹೇಳಿರ್ತಕ್ಕಂಥದ್ದು ಮಧ್ಯಮ ಮಾರ್ಗ. ಓಕೆ, ಮಧ್ಯಮ ಮಾರ್ಗದಲ್ಲಿ ಆತುರವಿಲ್ಲದೆ ಮಾತಾಡಿದಾಗ ದೇಹವೂ ಆಯಾಸಗೊಳ್ಳಲ್ಲ, ಮನಸ್ಸು ಕೂಡ ಉದ್ವಿಗ್ನಗೊಳ್ಳೋದಿಲ್ಲ, ಮತ್ತು ಧ್ವನಿ ಸುಮಧುರವಾಗಿರ್ತದೆ, ಮತ್ತು ಗಂಟಲು ಕರ್ಕಶಗೊಳ್ಳೋದಿಲ್ಲ, ಮತ್ತು ಸ್ಪಷ್ಟವಾಗಿರ್ತದೆ ನಾವೇನೇ ಮಾತಾಡಿದ್ರು ಕೂಡ, ಮತ್ತು ಅದನ್ನು ಸರಿಯಾಗಿ ಅರ್ಥ ಮಾಡಿಸೋದಕ್ಕೆ ಆಗುತ್ತೆ. ಓಕೆ, ಆಗ ಕಲಹಗಳು ಆಗೋದಿಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಭಗವಾನ್ ಬುದ್ಧರು ಹೇಳಿರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಎಲ್ಲ ಸಬ್ಜೆಕ್ಟು ಟಚ್ ಮಾಡಿದ್ದಾರೆ, ಎಲ್ಲ ಸಬ್ಜೆಕ್ಟನ್ನು ಟಚ್ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಕರಾರುವಕ್ಕಾಗಿ ಇದೆ ಇದು ಅಂತ ಅಂದ್ಬಿಟ್ಟು ಎಕ್ಸಾಕ್ಟಾಗಿ ಹೇಳಿದ್ದಾರೆ. ಇದರಲ್ಲಿ ಯಾವ್ದಾದ್ರು ತಪ್ಪು ಅನ್ಸುತ್ತಾ? ಮತ್ತೆ 7ನೇದೇನು ಹೇಳಿದ್ದು ನಾನು? ಸ್ಥಳೀಯ ಭಾಷೆಗೆ ಸಂಬಂಧಪಟ್ಟಿದ್ದು. ನಾವು ಸ್ಥಳೀಯ ಭಾಷೆಗಳಿಗೆ ಅಂಟ್ಕೊಂಡಿರಬಾರ್ದು ಅಲ್ವಾ? ಯಾಕೆ ಅಂಟ್ಕೊಂಡಿರಬಾರ್ದು? ಅದೇ ರೀತಿ ಮತ್ತೆ ಸ್ಥಳೀಯ ಭಾಷೆಯನ್ನು ದ್ವೇಷ ಕೂಡ ಮಾಡೋ, ಅಂದರೆ ಅದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾವು ಇದು ಮಾಡಬಾರ್ದು. ಎರಡನ್ನೂ ಹೇಳ್ತಾರೆ ಅವರು. ಯಾಕೆ? ಈಗ ನಾವು ಇಲ್ಲಿ ಒಂದು ವಸ್ತುವಿಗೆ ಒಂದು ಪಾತ್ರೆ ಅಂತ ಅಂದ್ಬಿಟ್ಟು, ಪಾತ್ರೆಗೆ ಒಂದು ತಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಂದ್ಕೊಳ್ಳಿ. ಇದು ಇನ್ನೊಂದು ರಾಜ್ಯದಲ್ಲಿ ನಾನು ಹೋಗ್ಬಿಟ್ಟು ಇಲ್ಲ ತಟ್ಟೆನೇ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತಾ? ಈ ತಟ್ಟೆ ಹಬ್ಬ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅರ್ಥ ಆಗುತ್ತಾ? ಅಥವಾ ಇಲ್ಲಿಗೆ ಯಾರೋ ಬಂದಿದ್ದಾನೆ ಬೇರೆ ಇದರಿಂದ, ಇದು ತಟ್ಟೆ ಹಬ್ಬ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅರ್ಥ ಆಗುತ್ತಾ? ಆ ವರ್ಡು ಅವರ ಆ ಭಾಷೆನಲ್ಲಿ ಇರ್ಬೋದು, ಇಲ್ಲದೇನೂ ಇರ್ಬೋದು, ಅಥವಾ ಆ ವರ್ಡ್ಗೆ ಬೇರೆ ಮೀನಿಂಗೇ ಇರ್ಬೋದು ಅಲ್ವಾ? ಹಾಗಾಗಿ ನಾವು ಭಾಷೆಗೆ ಅಂಟ್ಕೊಳ್ಬಾರ್ದು.
ಒಂದೇ ಭಾಷೆಗೆ ಅಂಟ್ಕೊಳ್ಬಾರ್ದು. ಓಕೆ, ಭಾಷೆಗೆ ಅಂಟ್ಕೊಂಡಾಗ ಏನಾಗುತ್ತೆ, ಮತ್ತೆ ಅದು ಕಲಹಕ್ಕೆ ಕಾರಣ ಆಗುತ್ತೆ. ಅದು ಅವನಿಗೆ ಸರಿಯಾಗಿ ಅನ್ಸೋದಿಲ್ಲ. ನಾನು ಹೇಳಿದ್ದು ಅವರ ಭಾಷೆಯಲ್ಲಿ ಬೇರೆದೇ ಅರ್ಥ ಇತ್ತು ಅಂತಂದರೆ ಅವನು ಮತ್ತೆ ನಮಗೆ ದ್ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ವಾ. ಹಾಗಾಗಿ ಈ ಭಾಷೆಗಳಿಗೆ, ಸ್ಥಳೀಯ ಭಾಷೆಗಳಿಗೆ ಅಂಟ್ಕೊಳ್ಬಾರ್ದು. ಅದೇ ಥರ ಅದರಲ್ಲಿ ನಾನು ಅದನ್ನು ಬಿಟ್ಟು ಕೂಡ ಇದು ಮಾಡ್ತೀನಿ ಅಂತಲೂ ಮಾಡ್ಬೋದು. ಅದರ ಬಗ್ಗೆ ಗೌರವ ಇರಬೇಕು. ಆದರೆ ನಾನು ಕಮ್ಯುನಿಕೇಷನ್ಗೆ ಏನು ಎಕ್ಸಾಕ್ಟಾಗಿ ನಾನು ಬೇರೆಯವ್ರಿಗೆ ತಿಳಿಸ್ಬೇಕು, ಅದನ್ನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರ ಭಾಷೆಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ನಾವು ಯಾವಾಗಲೂ ಕೂಡ ಹೆಚ್ಚು ಹೆಚ್ಚು ಭಾಷೆಗಳನ್ನ ಕಲಿಬೇಕು. ಬಾಬಾ ಸಾಹೇಬರಿಗೆ 14 ಭಾಷೆಗಳು ಬರ್ತಾಯಿದ್ವು. 14 ಭಾಷೆಗಳು ಬಾಬಾ ಸಾಹೇಬರು ಕಲ್ತಿದ್ರು, 1-2 ಅಲ್ಲ. ನಾವು ಎಷ್ಟು ಭಾಷೆಗಳನ್ನ ಕಲಿತೀವೋ ಅಷ್ಟು ನಮ್ಮ ಡೋರ್ಸ್ ಓಪನ್ ಆಗುತ್ತೆ, ನಮ್ಮ ಮನಸ್ಸು ತೆರೆದುಕೊಂಡಂಗೆ ಅಲ್ವಾ. ಇಲ್ಲ ಅಂತಂದರೆ ಇವಾಗ ನಮ್ಮ ಡೋರ್ನ ಕ್ಲೋಸ್ ಮಾಡಿಬಿಟ್ರೆ ಇಲ್ಲಿ ಒಳಗೆ ಏನಿದೆ ಅಂತ ಅಂದ್ಬಿಟ್ಟು ಏನಾದರೂ ಗೊತ್ತಾಗುತ್ತಾ? ಅಥವಾ ಇಲ್ಲಿ ನಾವು ಒಳಗಡೆ ಮಾಡೋದಷ್ಟೇ ಹೊರಗಡೆಗೆ ಏನಾದರೂ ಗೊತ್ತಾಗುತ್ತಾ? ನಾವು ಓಪನ್ ಮಾಡಿದಾಗ, ನೀವು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಏನೇನಿದೆ ಅಂತಕ್ಕಂತಹ ಇದು ಗೊತ್ತಾಗುತ್ತೆ. ಅದೇ ಥರ ನಾವು ಕೂಡ ನಾವು ಡೋರ್ಸನ್ನು ಓಪನ್ ಮಾಡಿದಾಗ ಹೊರಗಡೆ ಏನೇನಿದೆ ಅಂತಕ್ಕಂಥದ್ದು ನಮಗೆ ಅರಿವಾಗುತ್ತೆ. ಹಾಗಾಗಿ ನಾವು ಒಂದು ರಿಸ್ಟ್ರಿಕ್ಷನ್, ನಾವು ಸರ್ಕಲ್ ಹಾಕೋಬಾರ್ದು. ನಮ್ಮ ಭಾಷೆನೇ ಗ್ರೇಟು. ಎಲ್ಲ ಭಾಷೆಗಳು ಕೂಡ ಅದರದ್ದೇ ಆದಂತಹ ಸಂಸ್ಕೃತಿ ಇರುತ್ತೆ. ಒಂದು ಭಾಷೆ ಅಂದರೆ ಕೇವಲ ಒಂದು ಇದಲ್ಲ, ಭಾಷೆ ಮಾತ್ರ ಅಲ್ಲ, ಅದರ ಹಿಂದೆ ಸಂಸ್ಕೃತಿ ಇರ್ತದೆ, ಅವರ ಒಂದು ಆಚಾರ ವಿಚಾರಗಳಿರ್ತವೆ, ಎಲ್ಲ ಇರ್ತವೆ. ಅವರ ಭಾಷೆಗಳು ಕೂಡ ನಾವು ಅಷ್ಟೇ ಗೌರವ ಕೊಡಬೇಕು, ನಮ್ಮ ಭಾಷೆಗಳಿಗೂ ಕೂಡ ಅಷ್ಟೇ ಗೌರವವನ್ನು ನಾವು ಕೊಡಬೇಕು. ಕೇವಲ ಭಾಷೆಯಿಂದ ನಾವು ಕಲಹಗಳನ್ನು ಸೃಷ್ಟಿ ಮಾಡಬಾರದು ಅಂತಕ್ಕಂಥದ್ದು ಭಗವಾನ್ ಹೇಳ್ತಾರೆ. ಹೀಗೆ 7 ರೀತಿಯಲ್ಲಿ ಹೇಳ್ತಾರೆ. ಹೀಗೆ ಭಿಕ್ಕುಗಳಿಗೆ ಈ ಕಲಹಗಳ ಮತ್ತು ಅಂದರೆ ವಿರಸದ ಸ್ಥಿತಿ ತಿಳ್ಕೊಂಡಿರ್ಬೇಕು. ಅದೇ ರೀತಿ ಅವಿರಸದ ಸ್ಥಿತಿಯನ್ನು, ಅಂದರೆ ಇದಕ್ಕೆ ಉಲ್ಟಾ ಯಾವ ರೀತಿ ಅದನ್ನು ಶಮನ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಾಗ, ನಾವು ಅದನ್ನು ಅನುಸರಿಸಿದಾಗ ನಮ್ಮಲ್ಲಿ ಕಲಹಗಳು ಉತ್ಪತ್ತಿ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದನ್ನು ಹೇಳಬೇಕಾದ್ರೆ ಅಲ್ಲಿ ಸುಭೂತಿ ಅಂತಕ್ಕಂತಹ ಒಬ್ಬ ಭಿಕ್ಕು ಇರ್ತಾರೆ. ಸುಭೂತಿ ಅಂತಂದರೆ ಅವರು ತುಂಬ ಹಿರಿಯ ಭಿಕ್ಕು. ಅನಾಥ ಪಿಂಡಿಕ ಗೊತ್ತಲ್ಲ, ಅನಾಥ ಪಿಂಡಿಕ, ನಮ್ಮ ಅನಾಥ ಪಿಂಡಿಕನ ತಮ್ಮ. ಅನಾಥ ಪಿಂಡಿಕ ಈ ಜೇತವನವನ್ನು ದಾನ ಮಾಡಿದಾಗ ಇವರು ಸುಭೂತಿಯವರು ಭಿಕ್ಕು ಆಗಿರ್ತಾರೆ. ಭಿಕ್ಕುವಾಗಿ ಧ್ಯಾನ ಮಾಡಿ ಅರ್ಹಂತರಾಗಿರ್ತಾರೆ. ಈ ಸುಭೂತಿಯವರು ಕೇವಲ ಅಂದರೆ ಈ ಅರಣ್ಯದಲ್ಲಿ ಜಾಸ್ತಿ, ಫಾರೆಸ್ಟ್ ಅಂತಾರ, ಅರಣ್ಯದಲ್ಲಿ ಜಾಸ್ತಿ ಅವ್ರನ್ನ ಬುಡಕಟ್ಟು ಭಿಕ್ಕು ಅಂತ ಅಂದ್ಬಿಟ್ಟೆ ಕರಿತಾ ಇದ್ರು. ಬುಡಕಟ್ಟು ಸುಭೂತಿ ಅಂತ ಅಂದ್ಬಿಟ್ಟು. ಓಕೆ, ಅವ್ರ ಬಗ್ಗೆ ಹೇಳ್ತಾರೆ, ಅಲ್ಲಿರ್ತಾರೆ. ಸುಭೂತಿ ಎಂತಹ ದೊಡ್ಡ ಭಿಕ್ಕು ಅಂದರೆ ಅವರ ಜೀವನದಲ್ಲಿ ತುಂಬ ಹಿರಿಯ ಭಿಕ್ಕು ಆಗಿರ್ತಾರೆ. ಅವರ ಜೀವನದಲ್ಲಿ ಒಂದು ಕಲಹವಿಲ್ಲದಂತೆ ಜೀವನ ಮಾಡಿದ್ದಾರೆ ಅವರು ಅಂತ ಅಂದ್ಬಿಟ್ಟು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಈ ಎಲ್ಲವನ್ನು ಪಾಲನೆ ಮಾಡಿ ಅವರು ಯಾರ ಜೊತೆನೂ ಯಾವುದೇ ರೀತಿಯ ಒಂದೇ ಒಂದು ಕಲಹಗಳಿಲ್ಲದೆ ಅವರು ಜೀವನ ಮಾಡಿರ್ತಾರೆ. ಅವರನ್ನು ಭಗವಾನ್ ಬುದ್ಧರು ನೆನೆಸ್ಕೊಂಡು ಅದು ಅಪ್ರಿಷಿಯೇಟ್ ಮಾಡ್ತಾರೆ. ಆಗ ಎಲ್ಲ ಭಿಕ್ಕುಗಳು ಕೂಡ ಇದನ್ನು ಕೇಳಿ ಸಂತೋಷ ಪಡ್ತಾರೆ. ಕಲಹಗಳಿಲ್ಲದೆ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ಮುಕ್ತಾಯ ಮಾಡ್ತೇನೆ. ಇದು ಅರಣ ವಿಭಂಗ ಸುತ್ತ ಮಧ್ಯಮ ನಿಕಾಯ ಸಂಪುಟ 6 139ನೇ ಸೂಕ್ತ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಕಲಹಗಳನ್ನ ಯಾವ ಥರ ಫೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ವಿ. ಲಾಸ್ಟ್ ಕ್ಲಾಸ್ ಇವರು ಬತ್ತೇಜಿ ಇದ್ದರು, ಅದರ ಹಿಂದಿನ ಕ್ಲಾಸಲ್ಲಿ ಇದರಲ್ಲಿ ಕಲಹಗಳು ಹೆಂಗೆ ಅಂದರೆ ಅದರಿಂದ ಹೊರಗೆ ಬರೋದು ಹೆಂಗೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೆ. ಗೊತ್ತಾಯ್ತಲ್ವಾ? ಲಾಸ್ಟ್ ಕ್ಲಾಸ್ ಮಧುಪಿಂಡಕದ ಸುತ್ತದಲ್ಲಿ ಹೇಳಿದ್ವಲ್ಲ, ಏನು ಕಲಹಗಳನ್ನು